ಹಾಯ್ ಫ್ರೆಂಡ್ಸ್, ಸೊ ವೆಲ್ಕಮ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಏನು ಮುಖ ತೊಳಿದಿರಾನೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಅನ್ಕೋತಿದ್ದೀರಾ? ಎಸ್, ಅರ್ಲಿ ಮಾರ್ನಿಂಗು 6:45ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 6:45ಗೆ ಎದ್ದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಾನ್ ವೆಜ್ ತಿನ್ನೋದಕ್ಕೆ ಅಂತ, ತರೋದಕ್ಕೆ ಅಂತಲ್ಲ. ಸೊ ಲಾಸ್ಟ್ ವೀಕು ಸಂಡೇ ಅಷ್ಟು ಸರಿ ಹೋಗಿರಲಿಲ್ಲ, ನಾನ್ ವೆಜ್ ತಿಂದಿರಲಿಲ್ಲ. ಸೊ ಹಾಗಾಗಿ ಈ ವೀಕ್ ಮಾರ್ನಿಂಗ್ಗೆ ನಾನ್ ವೆಜ್ ತಿನ್ನಬೇಕು ಅಂತ ಅಂದ್ಕೊಂಡು ಎಲ್ಲರೂ ಎದ್ದೇಳಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ನನ್ನ ಮಗಳಿಗೆ ಇನ್ನೂ ಕಣ್ಬಿಡೋಕ್ಕೆ ಆಗ್ತಾಯಿಲ್ಲ. ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಬರಲ್ಲ ಅಂತಿದ್ದವರೆಲ್ಲ ಎದ್ದು ರೆಡಿ ಆದ್ವಿ. ಆ್ಯಂಡ್ ಅದ್ರಲ್ಲಿ ನನ್ನ ಮಗಳನ್ನೂ ಒಬ್ಬರು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತಂದರು. ಸರಿ, ನಾವು ಎಲ್ಲರೂ ಹೋಗ್ತಾಯಿದ್ದೀವಿ, ನೀನು ಒಬ್ಬಳೇ ಇರಬೇಕಾಗುತ್ತೆ ಮನೆಯಲ್ಲಿ ಅಂದಿದ್ದಕ್ಕೆ ಅವಳು ಎದ್ದು ರೆಡಿಯಾಗಿ ನಮ್ಮ ಜೊತೆ ಬಂದಳು. ಸೊ ನಾನ್ ವೆಜ್ ತಿನ್ನೋದಕ್ಕೆ ಅಂತ ನಾವಿವಾಗ ಹೋಗ್ತಾಯಿದ್ದೀವಿ ನಾಗರಬಾವಿ ಹತ್ರ ಇರುವಂಥ ರಾಜಣ್ಣ ಮಿಲ್ಟ್ರಿ ಹೋಟೆಲ್ಗೆ. ಸೊ ಅಲ್ಲೇನಪ್ಪ ಅಂದರೆ ಕಾಲು ಸೊಪ್ಪು, ಇಡ್ಲಿ, ಮಲ್ಲಿಗೆ ಇಡ್ಲಿ ಎಲ್ಲ ಸೂಪರಾಗಿ ಸಿಗುತ್ತೆ ಫ್ರೆಂಡ್ಸ್. ಕಾಲು ಸೊಪ್ಪು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಹೋಗಲ್ಲಿ ಇನ್ನೂ ಟ್ರೈ ಮಾಡಿಲ್ಲ ಅಂದ್ರೆ ಮಸ್ಟ್ ಟ್ರೈ ಮಾಡಿ. ಇದೇ ನೋಡಿ ಹೋಟೆಲ್, ರಾಜಣ್ಣ ಮಿಲ್ಟ್ರಿ ಹೋಟೆಲ್ ಅಂತ. ಸೊ ನಾವು ಹೋಟೆಲ್ ರೀಚ್ ಆಗೋಷ್ಟರಲ್ಲಿ 7:22 ಆಗಿತ್ತು. ಸೊ ಹೋಗಿ ಇವಾಗ ಎಲ್ಲರೂ ಏನೇನು ಬೇಕು ಆರ್ಡ್ರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾವು ಅಂದ್ಕೊಂಡು ನಾವೇನಪ್ಪ ಇಷ್ಟು ಬೇಗ ಬಂದಿದ್ದೀವಿ ಅಂತ. ಬಟ್ ಆಲ್ರೆಡಿ ನಮಗಿನ್ನ ಮುಂಚೆ ಬಂದು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿರೋರು ಇದ್ದಾರೆ. ಸೊ ನಮ್ಮ ಸಂಡೇ ಅರ್ಲಿ ಮಾರ್ನಿಂಗ್ ಹೀಗೆ ಶುರು ಆಗಿದೆ. ಬಿಸಿ ಬಿಸಿ ಕಾಲು ಸೂಪ್. ನಾನು ನೀರು ದೋಸೆ ತೊಗೊಂಡೆ. ಇಡ್ಲಿ ಯಾವಾಗಲೂ ಏನು ಇಡ್ಲಿನೇ ತೊಗೊಳೋದು ಅಂದ್ಬಿಟ್ಟು ಸೊ ಯಾರ್ಯಾರಿಗೆ ಏನೇನು ಬೇಕು ಎಲ್ಲರೂ ಆರ್ಡ್ರ್ ಮಾಡ್ಕೊಂಡ್ವಿ. ನಾನು ನೀರು ದೋಸೆ, ಒಬ್ಬರು ಇಡ್ಲಿ, ಒಬ್ಬರು ಪ್ಲೈನ್ ದೋಸೆ ಮತ್ತು ಬಿರಿಯಾನಿ ಎಲ್ಲನೂ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ. ಸೊ ಸಂಡೇ ಸೂಪರ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಅದು ಇದು ಏನು ಹೇಳಿದ್ದೀರ? ಗ್ಲಾಸ್ ಆಚೆ ಇಡು, ಕುಡ್ಕೊಬಿಡು. ಸಾಕು. ಆ್ಯಂಡ್ ಅದ್ರ ಜೊತೆಗೆ ಬೋಟಿ ಗೊಜ್ಜು ಮತ್ತು ಕೈಮಾ ಗೊಜ್ಜು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅದನ್ನು ಟೇಸ್ಟ್ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾವುದೂ ಓಕೆ ಅನ್ನೋ ಥರ ಏನಿಲ್ಲ. ಎಲ್ಲ ನಾವು ಏನೇನು ಆರ್ಡ್ರ್ ಮಾಡ್ಕೊಂಡಿದ್ವಿ ಅದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಬಿರಿಯಾನಿ ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ನನಗೆ ಇದೇ ಫಿಲ್ ಆಗಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡಿದ್ರೆ ಅದು ಹೇಗಿತ್ತು ಏನು ಬೇಡಪ್ಪ. ಬಟ್ ನನ್ನ ಮಗ ಟೇಸ್ಟ್ ಮಾಡ್ದೆ, ಅವ್ನಿಗೆ ಇಷ್ಟ ಆಯಿತು, ಚೆನ್ನಾಗಿತ್ತು ಅಂತಲೇ ಹೇಳ್ದ. ಅಮ್ಮು ಸೂಪ್ ಕುಡಿ, ಚೆನ್ನಾಗೈತೆ ಸೂಪ್. ಇಲ್ಲಿ ಈ ಗ್ಲಾಸಲ್ಲಿರೋದು ಎಲ್ಲರೂ ಮಾರ್ನಿಂಗ್ ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿ ಒಂದು ರೌಂಡ್ ನಿದ್ದೆ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಫ್ರೆಂಡ್ಸ್ ಹೋಗಿ. ಆ್ಯಂಡ್ ನಿದ್ದೆ ಮಾಡಿ ಎದ್ದು ಹೈದ್ರಾಬಾದಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿ ಇಟ್ಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿ 4:45 ಅಂದ್ಕೊಳ್ಳಿ, 5 o'clock ಓಕೆ ಹೊರಗಡೆ ಒಂದು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಇವಾಗ ಆ್ಯಕ್ಚುಲಿ ಕಾರ್ ಹತ್ಬೇಕಾದ್ರೆ ನನಗೆ ಗೊತ್ತೇ ಇಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸುಮ್ಮನೆ ರೆಡಿಯಾಗಿ ಕಾರ್ ಹತ್ತು ಕೂತ್ಕೊಂಡೆ, ನಾನು ಕೇಳಲೂ ಇಲ್ಲ. ಆ್ಯಂಡ್ ಕಾರ್ ಹತ್ತಿದ್ಮೇಲೆ ಹೌದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ಮೇಲೆ ಹೇಳಿದ್ರು ಹಿಂಗೆ ಮಂತ್ರಿ ಸ್ಕ್ವೇರ್ಗೆ ಹೋಗೋಣ ಅಂದ್ಬಿಟ್ಟು. ಸೊ ಓಕೆ ಅಂದ್ಕೊಂಡು ಏನಂದರೆ ಸ್ಟವ್ವು, ಕಿಚನ್ ಅಪ್ಲಯನ್ಸಸ್ ತೊಗೋಬೇಕಾಗಿತ್ತು. ನನ್ನ ಸಿಸ್ಟರು ಸ್ಟವ್ ತೊಗೋಬೇಕು ಅವ್ರ ಮನೆಗೆ ಹಾಳಾಗಿ. ಸೊ ಅದಕ್ಕೋಸ್ಕರ ಮತ್ತು ನಾವು ಸ್ಲಿಪ್ಪರ್ ಕೊಡಿಸ್ಬೇಕಿತ್ತು, ಅದಕ್ಕೆ ಅಂತ ಎಲ್ಲರೂ ಹೊರಟ್ವಿ. ಸೊ ರೀಚ್ ಆದ್ವಿ, ಮಂತ್ರಿ ಸ್ಕ್ವೇರ್ ರೀಚ್ ಆದ್ವಿ. ನಮ್ಮ ಬೇಬಿ ಬೆಳಿಗ್ಗೆಯಿಂದ ಮಲಗಿರಲಿಲ್ಲ, ಕಾರಲ್ಲಿ ಬರ್ತಾ ನಿದ್ದೆ ಮಾಡಿಬಿಟ್ಲು ಚೆನ್ನಾಗಿ. ಆ್ಯಂಡ್ ಇವಾಗ ಎದ್ದೇಳಿಸಿ ನಮ್ಮ ಅಪ್ಪನ ತುಂಬ ರೇರ್ ಈ ಥರ ಅವ್ರು ನಿಮ್ಮ ಜೊತೆ ನಾನು ಸುತ್ತಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲೂ ಬರಲ್ಲ ಹೊರಗಡೆ. ಇವತ್ತು ಫೋರ್ಸ್ ಮಾಡಿ ಬಾ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ನೋಡೋಣ ಏನು ಕೊಡ್ತೀವಿ ಅಂತ ಬನ್ನಿ.
ಎಲ್ಲೋದ್ರೂ ಗೊತ್ತಿಲ್ಲ, ನನ್ನ ಕಣ್ಣು ಫಸ್ಟು ಬ್ಯಾಗ್ಗಳ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಸೊ ನನಗೂ ಬ್ಯಾಗಿಗೂ ಅಷ್ಟು ಅಟ್ಯಾಚ್ಮೆಂಟ್. ನನಗೆ ಬ್ಯಾಗು ಮತ್ತು ಗಾಗಲ್ಸ್ ಅಂದರೆ ತುಂಬ ಇಷ್ಟ, ಮತ್ತು ವಾಚಸ್. ಸೊ ನೋಡಿದೆ ಅಷ್ಟೇ, ಬಟ್ ನನಗೆ ಇಲ್ಲಿ ಯಾವುದು ಇಷ್ಟನೇ ಆಗಿಲ್ಲ, ಒಂದು ಕೂಡ ಇಷ್ಟ ಆಗಲಿಲ್ಲ ಹೇಳಬೇಕು. ಸೊ ಹಾಗಾಗಿ ಏನು ತೊಗೊಳ್ಳಿಲ್ಲ. ಹಾಗೆ ನೋಡಿಕೊಂಡು ಸ್ಟವ್ ನೋಡಬೇಕಿತ್ತು ಫಸ್ಟು. ಸೊ ಹಾಗೆ ಇದೆಲ್ಲನೇ ಇತ್ತು. ಇದು ಒಂದು ಬೌಲ್ಗೆ 350 ಇತ್ತು. ನನಗನ್ನಿಸ್ತು ನಾಟ್ ವರ್ತ್ ಅಂತ. ಅದು ಒಂದಕ್ಕೆ 350 ವರ್ತಲ್ಲ, ತುಂಬ ಜಾಸ್ತಿ ಆಯಿತು ಅಂತ ಅನಿಸ್ತು. ಸೊ ನಾನು ಏನೂ ತೊಗೊಂಡಿಲ್ಲ. ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ನಮಗೆ ಸ್ಟವ್ ಕೂಡ ಸಿಕ್ಕಿಲ್ಲ ನಮಗೆ ಬೇಕಾಗಿತ್ತಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ಬೇರೆ ಏನಾದರೂ ಶಾಪ್ ಮಾಡೋಣ. ಆ್ಯಂಡ್ ನಮಗೆ ಸ್ಲಿಪ್ಪರ್ ಬೇಕಿತ್ತಲ್ವ, ಮೇನ್ ಅದಕ್ಕೋಸ್ಕರನೇ ಬಂದಿದ್ದು. ಸೊ ಸ್ಟವ್ ಅಂತೂ ಸಿಗಲಿಲ್ಲ. ಸೊ ಓಕೆ, ಸ್ಲಿಪ್ಪರ್ಸ್ ಆದರೂ ನೋಡೋಣ ಅಂದ್ಬಿಟ್ಟು. ಆ್ಯಂಡ್ ನಾನು ಬಟ್ಟೆಗಳು ನೋಡಿದೆ. ನನಗೇನು ಇಂಥ ತೊಗೋಬೇಕು ಅನ್ನೋ ಐಡಿಯಾ ಇಲ್ದಿರೋ ಹೋದರೆ ಏನಾಗುತ್ತೆ ಅಂದರೆ ಯಾವುದ್ರ ಕಡೆಯೂ ಗಮನನೇ ಬರಲ್ಲ. ಯಾಕೆಂದರೆ ನಾನೇನು ಅಂದ್ಕೊಂಡು ಹೋಗಿರಲಿಲ್ಲ ನಾನು ಏನು ತೊಗೋಬೇಕು ಮಾಡಬೇಕು ಅಂತ. ನನಗೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದೆಯಲ್ಲ, ಸೊ ನನಗೆ ಡ್ರೆಸ್ಗಳ ಮೇಲೆಲ್ಲ ಕಾನ್ಸಂಟ್ರೇಷನ್ ಇಲ್ಲ. ನಾನು ಒಳ್ಳೆ ಸ್ಯಾರಿ ತೊಗೋಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನಂದೇನೇನು ವರಮಹಾಲಕ್ಷ್ಮಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಇವಾಗ ನನಗೇನು ಬೈ ಮಾಡಲಿಲ್ಲ. ಆ್ಯಂಡ್ ನಂದು ವಾಚು ಲೂಸ್ ಇತ್ತು. ಸೊ ಅದ್ರದ್ದು ಒಂದು ಲಾಕ್ ರಿಮೂವ್ ಮಾಡಿಸ್ಬೇಕಿತ್ತು. ಸೊ ಅಲ್ಲೇ ಇದ್ದರು. ಪ್ರತಿ ಸರಿ ಹೋದಾಗಲೂ ಇದನ್ನು ಎಷ್ಟು ಸುಮಾರು 1 ಇಯರಿಂದ ಮಾಡಿಸ್ಬೇಕು ಅಂದ್ಕೊಂತಿದ್ದೆ, ಮಾಡ್ಸೋಕ್ಕೆ ಆಗಿಲ್ಲ. ಸೊ ಈ ಸರಿ ಅವ್ರು ನೋಡಿದ ತಕ್ಷಣ ತಕ್ಕಂತ ನೆನಪಾಗಿ ಅದು ಒಂದು ಲಾಕ್ ರಿಮೂವ್ ಮಾಡಿಸ್ಕೊಂಡು ಬಂದೆ. ನಾನು ಹೋಗಿದ್ದಕ್ಕೆ ಇದೊಂದು ಕೆಲಸ ಮಾಡ್ಕೊಂಬಂದಿದ್ದೀನಿ ಅಷ್ಟೇ. ಸೊ ಇಷ್ಟು 1 ವರ್ಷಕ್ಕೆ ಇವತ್ತು ಆ ಕೆಲಸ ನೆರವೇರಿದೆ. ಸೊ ಇವಾಗ ಅದನ್ನು ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನಮ್ಮ ಋತಿಕಾ ಕಾರ್ ನೋಡಿ ನಾನು ಒಂದು ರೌಂಡ್ ಆಡಬೇಕು ಅಂತ ಆಸೆ ಪಟ್ಲು. ಸೊ ಇವಾಗ ಅವಳಿಗೊಂದು ರೌಂಡು ಕಳಿಸ್ತಾ ಇದ್ದೀವಿ. ನೆಕ್ಸ್ಟು ಇವಾಗ ನಾವು ಅಮ್ಮಂಗೆ ಸ್ಲಿಪ್ಪರ್ ನೋಡೋಣ ಅಂತ ಹೊರಟ್ವಿ. ಸುಮಾರು ಬ್ರ್ಯಾಂಡಲ್ಲಿ ನೋಡಿದ್ವಿ. ಒಬ್ಬೊಬ್ಬರು ಒಂದೊಂದು ಬ್ರ್ಯಾಂಡಲ್ಲಿ ತೊಗೊಂಡ್ರು. ಯಾವ್ಯಾವ ಬ್ರ್ಯಾಂಡಲ್ಲಿ ತೊಗೊಂಡ್ರು ಅಂತ ನೀವೇ ನೋಡಿ ಬನ್ನಿ. ಫಸ್ಟ್ ಇವಾಗ ನಾವು ಹೊರಟ್ವಿ ಬಾಟಾ ಶೋರೂಮ್ಗೆ. ಸೊ ಏನಂದರೆ ಫ್ರೆಂಡ್ಸ್, ನಾವು ತೊಗೊಬಿಡ್ಬೋದು ನಮಗೆ ಬೇಕಾಗಿದ್ದ ಥರ. ಆ್ಯಂಡ್ ಅದರಲ್ಲಿ ನಮ್ಮಪ್ಪ ನಮ್ಮಮ್ಮನ ಇಬ್ಬರೂ ಸ್ಲಿಪ್ಪರ್ ವಿಷಯದಲ್ಲಿ ಒಪ್ಸೋದಿದೆಯಲ್ಲ, ಅವ್ರನ್ನ ಮಾತ್ರ ಈಸಿಯಾಗಿ ಒಪ್ಸೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಾವು ತೋರಿಸಿದ್ದು ಅವ್ರಿಗೆ ಇಷ್ಟ ಆಗೋಲ್ಲ, ಅವ್ರು ತೋರಿಸಿದ್ದು ನಮಗೆ ಇಷ್ಟ ಆಗೋಲ್ಲ. ಈ ಥರ ಹಿಂಗೇ ಆಗುತ್ತೆ. ಸೊ ಬಾಟದಲ್ಲಿ ನೋಡೋದು ಸೆಲೆಕ್ಟ್ ಆಗಿಲ್ಲ. ಇವಾಗ ಯಾವುದಿದ್ದು ಬ್ರ್ಯಾಂಡು ರೋಸಿಯಾ ಅನ್ನೋ ಬ್ರ್ಯಾಂಡಿಗೆ ಬಂದ್ವಿ. ಇಲ್ಲಿ ನಾವಪ್ಪ ಒಂದು ಸೆಲೆಕ್ಟ್ ಮಾಡಿಕೊಂಡ್ರು. ಆ್ಯಕ್ಚುಲಿ ನಂಗೆ ತುಂಬ ಟೈಮ್ ತೊಗೊಂಡ್ರು ಇಲ್ಲೇ ಸ್ಲಿಪ್ಪರ್ ಸೆಲೆಕ್ಟ್ ಮಾಡೋದಕ್ಕೆ. ನಾವು ಅಷ್ಟರಲ್ಲಿ ಅಯ್ಯೋ ಅವ್ರು ಸೆಲೆಕ್ಟ್ ಮಾಡ್ತಾ ಇರಲಿ, ನಾವು ಆಚೆ ಏನಾದರೂ ಬೇರೆ ಕೆಲಸ ಮುಗಿಸ್ಕೊಂಬರೋಣ ಅಂತ ಬಂದಿದ್ವಿ. ಅಷ್ಟರಲ್ಲಿ ಅವ್ರು ಆಲ್ರೆಡಿ ತೊಗೊಂಡು ಹಾಕ್ಕೊಂಡೇ ಬಂದ್ಬಿಟ್ಟಿದ್ರು ಫ್ರೆಂಡ್ಸ್ ಕಾಲಿಗೆ. ಆ್ಯಂಡ್ ಇವಾಗ ನಾವು ಸ್ಲಿಪ್ಪರ್ ಸೆಲೆಕ್ಷನ್ ನಡೀತಾ ಇದೆ. ಒಂದು ಸೆಲೆಕ್ಟ್ ಮಾಡಿದ್ವಿ. ಬಟ್ ಆ ಸ್ಲಿಪ್ಪರ್ ಪ್ರೈಸು 2.5 ಇತ್ತು. ಸೊ ನಾನು ಹೇಳಿದೆ ಆ ಸ್ಲಿಪ್ಪರ್ಗೆ 2.5 ವರ್ತಲ್ಲಮ್ಮ, ಬೇಡ ಅಂತ. ಸೊ ನನ್ನ ಬ್ರದರ್ ನಿಂಗೆ ಇಷ್ಟ ಆದರೆ ತೊಗೊಳಮ್ಮ ಅಂತ ಹೇಳ್ತಿದ್ದ. ನಾವು ಬೈದಿ ದುಡ್ಡು ಕೊಟ್ಟಿದ್ದ ತಕ್ಕಂಗೆ ಚೆನ್ನಾಗಿರಬೇಕು, ಹಾಕ್ಕೊಂಡ್ರು ಚೆನ್ನಾಗಿ ಕಾಣಬೇಕು, ಕಾಲಿಗೂ ಕಂಫರ್ಟ್ ಇರಬೇಕು ಅಂತ. ಆ ಸೋಲ್ ಕೂಡ ಏನೂ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಬಂದಾಗ ಇಲ್ಲೂ ಅಷ್ಟೇ ಹ್ಯಾಂಡ್ ಬ್ಯಾಗ್ಸ್ ಇತ್ತು. ಇವಾಗ ನಮ್ಮ ಋತಿಕಾ ಕೈಯಲ್ಲಿ ಏನಿದೆ ಬ್ಯಾಗು, ಆ ಬ್ಯಾಗ್ ನನ್ನ ಬ್ರದರ್ ಸೆಲೆಕ್ಟ್ ಮಾಡ್ದ. ಇದನ್ನ ಚೆನ್ನಾಗಿದೆ ತೊಗೊಳಂಗಿದೆ ತೊಗೊಂಡ್ಬಿಟ್ಟು ನನಗೆ ಇಷ್ಟ ಆಗಲಿಲ್ಲ. ಸೊ ನನ್ನ ಬ್ಯಾಗ್ ಏನು ತೊಗೊಂಡಿಲ್ಲ. ಆ್ಯಂಡ್ ನಾವು ಅಮ್ಮಂಗೆ ಅಲ್ಲಿ ನಾವು ಬೇಡ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ವಿ. 2.5 ನಾಟ್ ವರ್ತ್ ಅಂದ್ಬಿಟ್ಟು. ಸೊ ಇವಾಗ ಇಲ್ಲಿ ಸೆಲೆಕ್ಷನ್ ನಡೀತಾ ಇದೆ ನೋಡಿ. ನಮ್ಮಪ್ಪ ಆಲ್ರೆಡಿ ಹೊಸ ಸ್ಲಿಪ್ಪರೇ ಹಾಕ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇವಾಗ ನಾವು ಅಮ್ಮಂಗೆ ಅಂತಮ್ಮ ಇದನ್ನು ತೊಗೊಂಡು ಚಪ್ಪಲಿ ಒಪ್ಸೋದು ಭಾಳ ಕಷ್ಟ ಅಮ್ಮ. ನಾವು ಅಮ್ಮಂಗೆ ಕಂಫರ್ಟು ಇರಬೇಕು, ಸಾಫ್ಟಾಗೂ ಇರಬೇಕು, ಏನೋ ಲೆಗ್ ಪೇಯ್ನು ಬರಬಾರ್ದು, ಮತ್ತು ಲುಕ್ ವೈಸು ಚೆನ್ನಾಗಿರ್ಬೇಕು. ಇಷ್ಟೆಲ್ಲ ಕ್ವಾಲಿಟಿ ಆ ಥರ ಹುಡುಕ್ತಾ ಇದ್ವಿ. ಸೊ ಓಕೆ, ಇಲ್ಲಿ ಇನ್ಸ್ಪೈಯಲ್ಲಿ ನಾವು ಅಮ್ಮಂಗೆ ಸೆಲೆಕ್ಟ್ ಆಯಿತು. ಇಲ್ಲೂ ಅಷ್ಟೇ ಫ್ರೆಂಡ್ಸ್,
ಎಲ್ಲ ಒಂದು ಕಾಸ್ಟ್ಲಿ ಸೊ ಫೈನಲಿ ನಾವು ಮುಂದೆ ಸೆಲೆಕ್ಟ್ ಫೈನಲಿ ತಗೊಂಡ ನಿಮ್ಮಿಬ್ರಿಗೂ ಚಪ್ಪಲಿ ಒಪ್ಸೋದ ನಮ್ಗೆ ಹೇಳ್ತಾರೆ ಏನೇ ದೀಪು ತಗೊಳಲ್ಲ ಅಂತ ಇವ್ರಿಗೆ ಒಪ್ಸೋ ಅಷ್ಟೊತ್ತಿಗೆ ಸಾಕು ಹೋಗುತ್ತೆ ನಮ್ಮಂತೂ. ಅಮ್ಮ ಎಷ್ಟು ಬ್ರ್ಯಾಂಡ್ ನೋಡಿರ್ಬೇಕೀಗ. ಎಷ್ಟೊಂದು ಬ್ರ್ಯಾಂಡ್ ನೋಡ್ದು ಆದರೆ ಇಷ್ಟ ಆಗ್ಬೇಕಲ್ವಾ? ಇಷ್ಟ ಆಗದೆ ಏನು ತಗೊಳ್ಳೋದು? ಅದು 10 ರೂಪಾಯಿದಾದ್ರೆ ನಮ್ಮ ಅಪ್ಪಂದು ಯಾವುದಿದು ಓಕೆ, ನಮ್ಮ ಅಮ್ಮಂದು ಇನ್ಸ್ಪೈರ್. ಇಲ್ಲೇ ಮಾಲ್ ಒಳಗಡೆನೆ ಕಾಫಿ ಅರೋಮ ಸಕ್ಕದಾಗಿ ಬರ್ತಾಯಿತ್ತು. ಸೊ ಕಾಫಿ ಕುಡಿಯೋಣ ಅಂತ ಬಂದು ಕಾಫಿ ತೊಗೊಂಡ್ವಿ. ಸೊ ಒಂದು ಕಾಫಿ 150 ರೂಪೀಸ್ ಫ್ರೆಂಡ್ಸ್. ಏನು ನಾರ್ಮಲ್ ಹೊರಗಡೆ ಕುಡಿಯೋ ಕಾಫಿ ಥರನೇ ಇದೆ, ನಾವು ನಮ್ಮನೇಲಿ ಮಾಡ್ಕೊಂಡು ಕುಡಿಯೋ ಕಾಫಿ ಥರನೇ ಇದೆ. 150 ರೂಪೀಸ್ಗೆ ಏನು ಓಕೆ ಇನ್ನು ಹೆಂಗಿರುತ್ತೆ ಅನ್ನೋ ಥರ ಏನಿಲ್ಲ. ನಾರ್ಮಲ್ ಕಾಫಿನೇ 150 ರೂಪೀಸ್ ಮಾಲ್ ಒಳಗಡೆ ತೊಗೊಂಡೆ. ಅದೇ ಹೊರಗಡೆ ಬಂದು ತೊಗೊಂಡ್ರೆ 20 ರೂಪೀಸ್ ಅಷ್ಟೇ. ಮಾಲ್ಗೂ ಹೊರಗಡೆಗೂ ಇರೋ ಡಿಫ್ರೆನ್ಸ್. ನಮ್ಮ ಋತಿಕಾ ಬೇಬಿಗೆ ಬಾಯ್ ಹೇಳಿ ನಮ್ಮ ಮನೆ ಕಡೆಗೆ ನಾವು ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.